ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ಹೊಲ್ದ ಹತ್ರಕ್ಕೆ ಬಂದಿದ್ದೆ. ಏನಕ್ಕೆ ಅಂತಂದರೆ ಸೌದೆ ಖಾಲಿಯಾಗಿತ್ತು ಅಡುಗೆ ಮಾಡೋದಕ್ಕೆ. ಅದಕ್ಕೆ ಸೌದೆ ತಗೊಂಡೋಗೋಣ ಅಂತೇಳಿ ಎಲ್ಲ ನಮ್ಮ 5 ಜನನೂ ಬಂದಿದ್ದೀವಿ. ಜೊತೆಗೆ ನಮ್ಮ ಅಪ್ಪ ಐತೆ. ಬನ್ನಿ. ಇಲ್ಲಿ ನೋಡ್ರಿ, ಕುಡಿಯೋದಕ್ಕೆ ನೀರಿಟ್ಟವ್ರೆ. ತಣ್ಣಗಿರಲಿ ಅಂತೇಳಿ ಸುತ್ತ ಬಟ್ಟೆ ಸುತ್ತಿ ಒದ್ದೆ ಮಾಡಿಡ್ತಾರೆ. ಅದು ಹುಣಸೆ ಗಿಡದ ಎಡೆ ಇಟ್ಟವ್ರೆ. ತಣ್ಣಗಿರುತ್ತೆ ಕುಡಿಯೋಕೆ ನೀರು. ಮೊನ್ನೆ ತಾನೇ ತೆನೆ ಕುಯ್ದ್ರು. ಅದಕ್ಕೆ ಎಲ್ಲ ಬೈಲ್ ಥರ ಕಾಣ್ತಾ ಐತೆ ಹೊಲ ಎಲ್ಲ. ಇದು ನಮ್ದಲ್ಲ ಹೊಲ, ಇದು ತಾತವ್ರದ್ದು. ನಮ್ಮ ಅಪ್ಪವ್ರು ನೋಡ್ಕೊತಾ ಇರೋದು ಅಷ್ಟೇ ಇದನ್ನ. ಸಣ್ಣಾಗಿರೋ ಮಾತೆ ಏನು ಗಿಡ ನೀವು ಕೇಳಿಸ್ಕೊಂತ ಇರ್ಬೋದು. ಗಾಳಿ ಅಂತೂ ಸಖತ್ತಾಗಿ ಬೀಸ್ತಾ ಐತೆ. ಮೋಡ ಕವಿದ ವಾತಾವರಣ ಐತೆ. ಇವಾಗ ಸುಮಾರು ಒಂದು 8:30 ಆಗಿರ್ಬೋದೇನೋ ಅಷ್ಟೇ. ನೋಡಿ ಸ್ನೇಹಿತರೆ, ಇಲ್ಲೇನೋ ಒಂದು ಗಿಡ ಐತೆ. ಅದೇನು ಅಂತ ಗೊತ್ತಿಲ್ಲ. ಇದು ನೆಲಕ್ಕೆ ಹಂಗೆ ಅಂಟ್ಕೊಂಬಿಟ್ಟೈತೆ. ನಿಮ್ಗೇನಾದರೂ ಗೊತ್ತಿದ್ರೆ ಈ ಗಿಡದ ಹೆಸರು ದಯವಿಟ್ಟು ಕಮೆಂಟ್ ಮಾಡಿರಿ. ಸಖತ್ತಾಗಿದೆ ಗಿಡ ಅಂತೂ. ಶೋ ಗಿಡದ ಥರ ಅಂಟ್ಕೊಂಡೈತೆ. ಈ ಹೊಲದ ತುಂಬ ಎಲ್ಲ ಬರೀ ಅದೇ ಐತೆ. ನನ್ನ ಮಗ ಅಂತೂ ಸ್ವಲ್ಪ ಕಾಯಕ್ಕೆ ಇಟ್ಬಿಟ್ಟ ನಿಂಬೆಹಣ್ಣ. ಇದು ಸೀತಾಫಲ ಎಲ್ಲ ಒಣಗೋಗ್ಬಿಟ್ಟೈತೆ. ಈ ಬಳ್ಳಿ ನೋಡ್ತಾ ಇದ್ದೀರಲ್ಲ ಎಲ್ರೂ, ಇದು ದಾಗಡಿ ಬಳ್ಳಿ. ಮುಂಚೆ ಈಗ ಹೊಲ್ದಾಗೆಲ್ಲ ಬರೋರು ದಾರಗಳು ಕಟ್ತಾ ಇರಲಿಲ್ಲ. ಸೌದೆ ಹುಲ್ಲು ಎಲ್ಲ ತಗೊಂಡೋಗೋದಕ್ಕೆ ಇದನ್ನೇ ಉಪಯೋಗಿಸೋರು. ನಾವು ಈಗ ದಾರ ತರಲಿಲ್ಲ ಅಂದರೆ ಇದನ್ನೇ ಉಪಯೋಗಿಸ್ಬೇಕಾಯ್ತು. ನೋಡ್ರಿ ಎಷ್ಟೆಷ್ಟು ಉದ್ದ ಐತೆ ಅಂತ. ನಮ್ಮನೆಯವರಂತೂ ಸೌದೆನ ಕಟ್ಕೊಡೋರು. ನಾವೆಲ್ಲ ಒತ್ತಾಕ್ತಾ ಇದ್ವಿ ಕಟ್ಕೊಟ್ಟಂಗೆಲ್ಲ. ತೆಂಗಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಬಿದ್ದೋಗಿದ್ವು. ಏನಕ್ಕೆ ಅಂತ ಅಂದರೆ ತೆಂಗಿನ ಗಿಡಗಳಿಗೆ ಏನೋ ರೋಗ ಬಂದು ಎಳ್ನೀರೆಲ್ಲ ಬಿದ್ದೋಗಿದ್ವು. ಇನ್ನೂ ಸಿಕ್ಕಾಪಟ್ಟೆ ತೆಂಗಿನಕಾಯಿ ರೇಟ್ ಆಗಿಬಿಡುತ್ತೆ ಹಿಂಗೆ ಬಿದ್ದರೆ. ಈಗ ನಾನು ಸೌದೆ ಹೊತ್ಕೊಂಡು ಈ ಕಡೆ ಹೊಲದಿಂದ ಆ ಕಡೆ, ನಾವು ಫಸ್ಟ್ ಬಂದ್ವಲ್ಲ ಆ ಕಡೆ ಹೊಲಕ್ಕೆ ಹೊತ್ಕೊಂಡು ಹೋಗಬೇಕು. ಈ ಕಡೆ ಹೊಲದಲ್ಲಿ ಆಟೋ ಬರೋದಿಲ್ಲ. ಆ ಕಡೆ ಹೊಲಕ್ಕಷ್ಟೇ ಗಾಡಿಗಳು ಆಟೋಗಳೆಲ್ಲ ಬರೋದು. ಸ್ವಲ್ಪ ಮಳೆ ಆಗಿರೋದ್ರಿಂದ ಬದುಗಳೆಲ್ಲ ತ್ಯಾವ ಆಗಿದ್ವು. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಿತ್ತು. ಈಗ ಕಾಣ್ತಾ ಇರೋದು ಸ್ವಲ್ಪ ಕಲ್ನೆಲ್ಲ. ಅದರಿಂದಾಗಿ ನೋಡಿ, ಇದು ಕಬ್ಬು. ಇದು ಚೆನ್ನಾಗಿ ಬೆಳೆನೇ ಬಂದಿಲ್ಲ. ಇಲ್ಲಿ ಏನು ಗಿಡ ಹಾಕಿದ್ರು ಅಷ್ಟೇ ಬಂಡೆ ಸ್ವಲ್ಪ ಮಗ್ಲಾಗೆ ಇರೋದ್ರಿಂದ ಸ್ವಲ್ಪ ಬೆಳವಣಿಗೆ ಕಮ್ಮಿ. ಇದು ಅಷ್ಟೇ ಒಂದು ಹಳೆ ಗಿಡ, ಆದ್ರೂ ಸ್ವಲ್ಪ ಬೆಳೆದೇ ಇಲ್ಲ. ನೋಡ್ರಿ ಯಾವ ಥರ ಕಾಣ್ತಾ ಐತೆ ಅಂತೇಳಿ. ಇದೆಲ್ಲ ಚಟ್ನೆಲ್ಲ. ಇದು ಬಾವಿ. ಇದು ನಾವು ನೋಡ್ತಾ ಇರೋದು ತುಂಬ ಹಳೆ ಕಾಲದ ಬಾವಿ. ಇದು ನೀರು ಖಾಲಿ ಆದಾಗ ನಾವು ನೋಡ್ಬೋದು. ಯಾವ ರೀತಿ ನೋಡ್ಬೋದು ಅಂದರೆ ನೆಲನೇ ಕಾಣಲ್ಲ, ಮಣ್ಣೆಲ್ಲ ಫುಲ್ಲು ಕಲ್ಲೇ ಕಾಣುತ್ತೆ. ಆ ಕಲ್ಲೊಳಗಡೆಯಿಂದ ನೀರು ಬರ್ತವೆ. ಸ್ವಲ್ಪ ಕೂಡ ಮಣ್ಣು ಕಾಣೋದೇ ಇಲ್ಲ ಅದರಲ್ಲಿ. ತಾತವ್ರಂತೂ ಬಂದಾಗ ಹೋದಾಗ ನೋಡೋಕ್ಕೆ ಖುಷಿಗೆ ಮೀನುಗಳ್ನ ಸಾಕವ್ರೆ. ಪಾಟ್ಲಾಗ್ ಜಾತಿಯ ಮೀನುಗಳಿವು. ಏನಿಲ್ಲ ಅಂತ ಅಂದ್ರೂ ಒಂದೊಂದು ಮೀನು ಅರ್ಧ ಕೆಜಿಯಿಂದ 1 ಕೆಜಿ ತನಕ ತೂಗವು. ನೋಡೋಕ್ಕಂತೂ ಸಖತ್ತಾಗಿರೋವು. ನಮ್ಮಪ್ಪ ಅಂತೂ ಮಾವಿನಕಾಯಿನ ಕಟ್ ಮಾಡಿ ಹಾಕೋರು. ಅವು ಮೇಲಕ್ಕೆ ಬರೋವು ತಿನ್ನೋದಕ್ಕೆ ಅಂತೇಳಿ. ಅಕಸ್ಮಾತು ಏನಾದರೂ ಮಾವಿನಕಾಯಿ ಕಾಲ ಅಲ್ಲ ಅಂತ ಅಂದ್ರೂ ಅವರು ಊಟನ ಮನೆಯಿಂದ ತಂದು ಹಾಕ್ತಾರೆ ಮೀನುಗಳಿಗೆ. ಇದು ಮೋಟ್ರು ರೂಮ್. ಇದು
ಹಿಂದೆಗಡೆ ಒಂದು ತಟ್ಟಿ ಇದೆ. ಮೋಟ್ರ್ ಆನ್ ಮಾಡಿದಾಗ ತಟ್ಟಿಗೆ ಬೇಕಾದರೆ ನೀರು ಬಿಡ್ಕೋಬೋದು. ನಾವು ದನ ಕರುಗಳಿಗೆ ಏನಕ್ಕಾದ್ರೂ ಬಳಸೋದಕ್ಕೆ ನೀರು ಬಿಡ್ಕೋಬೋದು. ಇಲ್ಲಿಂದ ಆ ನೀರು ಏನಕ್ಕಾದ್ರೂ ಹೋಗುತ್ತೆ ಹೊಲಗಳಿಗೆ. ಇಲ್ಲಂತೂ ಕಾಕಡ ಗಿಡ ಹಾಕೊಂಡವ್ರೆ, ಎಳ್ಳಿ ಗಿಡ ಹಾಕವ್ರೆ, ಪರಂಗಿ ಗಿಡ. ಇದು ಸ್ವಲ್ಪ ಕಲ್ಲನ್ನೆಲ್ಲ ಆಗಿರೋದ್ರಿಂದ ಸ್ವಲ್ಪ ಇಲ್ಲೆಲ್ಲ ಹಿಂಗೆ ಗಿಡಗಳು ಬರೋದು. ಇದು ಗೊತ್ತಲ್ವಾ, ಇದು ಸೂಜಿ ಮಲ್ಲಿಗೆ, ಹಳೆಯ ಕಾಲದ ಗಿಡ. ಇದು ಹೊಸ್ದಾಗೇನು ಹಾಕಿರೋದಲ್ಲ. ಇದು ದಾಸವಾಳ. ಇದು ಬಾಳೆ ಗಿಡ. ನಮ್ಮಪ್ಪ ಅಂತೂ ಎಳ್ನೀರು ಹೊಡ್ಕೊಡ್ರು ಕುಡಿಯೋಕ್ಕೆ ಅಂತೇಳಿ. ಇವತ್ತಂತೂ ವಾತಾವರಣ ಕೋಲ್ಡಾಗೈತೆ. ನಿನ್ನೆ ದಿನ ಮಳೆ ಬಂತು, ಅದರಿಂದಾಗಿ ಸ್ವಲ್ಪ ಕೋಲ್ಡ್ ಇದೆ ವಾತಾವರಣ. ಬಿಸಿಲಂತೂ ಇಲ್ಲ. ಎಳ್ಳಿಕಾಯಿ ಗಿಡದಾಗೆ ಎಳ್ಳಿಕಾಯಿ ಸ್ವಲ್ಪ ಅದಕ್ಕೆ ಬಂದಿದ್ವು. ಚಿತ್ರಾನ್ನ ಮಾಡೋಣ ಅಂತೇಳಿ ಕಿತ್ಕೊಡ್ತಾ ಐತೆ ನಮ್ಮಪ್ಪ. ಆ ಪೈಪು ಎಳ್ಳಿಕಾಯಿ ಅದು ಇದು ಹಣ್ಣುಗಳ್ನ ಕೀಳೋಕ್ಕೆ ಅಂತಲೇ ಇಟ್ಕೊಂಡಿರೋದವರು, ಈಸಿ ಆಗಲಿ ಅಂಥೇಳಿ. ಈಗ ಏನು ತೋರಿಸ್ತಾ ಇದ್ದೀನಿ, ಇದು ಮಂಚಪತ್ರೆ ಗಿಡ ಅಂತಾರೆ. ಇದನ್ನು ನಮ್ಮ ಕಡೆ ದೇವ್ರಿಗೆಲ್ಲ ಯೂಸ್ ಮಾಡ್ತಾರೆ, ದೇವ್ರ ಗಿಡಕ್ಕೆ. ನಾಳೆಗೆ ನಮ್ಮ ವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಕಿತ್ಕೊಂತೀನಿ ದೇವ್ರ ಗಿಡಕ್ಕೆ ಅಂತೇಳಿ. ಈಗ ಸುತ್ತ ಕಾಣ್ತಾ ಇರೋಂಥದ್ದು ಸುಮಾರು 3ರಿಂದ 4 ಎಕರೆ ಫ್ಲಾಟ್ ಇದು. ಈ ಖಾಲಿ ಕಾಣ್ತಾ ಇರೋದು ಹೊಲ, ನೀರಾವರಿ ಜಮೀನಿದು. ಇದು ಬೇಸಿಗೆಯಲ್ಲಿ ನೆಲ ಗಟ್ಟಿಯಾಗಿರುತ್ತೆ, ಮಳೆಗಾಲದಲ್ಲಿ ಫುಲ್ಲು ನೆಲ ಜೋಪತ್ಬಿಡುತ್ತೆ. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಏನೂ ಹಾಕಲ್ಲ ಇದಕ್ಕೆ. ಮಳೆಗಾಲದಲ್ಲಿ ಭತ್ತ ಬೆಳೀತಾರೆ ಈ ಹೊಲದಲ್ಲಿ. ಈಗ ಕಾಣ್ತಾ ಇರೋದು ಇದೆಲ್ಲ ಜೋಪ್ನೆಲ್ಲ. ಬೇಸಿಗೆ ಆದ್ರೂ ಸ್ವಲ್ಪ ನೀರು ಯಾವ ಥರ ನೀರಿನ ಅಂಶ ಇದೆ ಅಂತ ನೋಡ್ರಿ. ಫುಲ್ಲು ಮಳೆಗಾಲದಲ್ಲಂತೂ ಫುಲ್ ಕಾಲು ಇಡೋಕ್ಕೆ ಆಗಲ್ಲ. ಕಾಲಿಟ್ಟರೆ ಒಳಗಡೆ ಕೊಳ್ತೋಗುತ್ತೆ ಕಾಲೆಲ್ಲ. ಇದು ಏನಿಲ್ಲ ಅಂದ್ರೂ ಸುಮಾರು ಒಂದು 60 ತೆಂಗಿನ ಗಿಡಗಳವೆ ಇದರಲ್ಲಿ. ಒಂದು 25ರಿಂದ 30 ನಿಂಬೆ ಗಿಡಗಳವೆ. ನಿಂಬೆಹಣ್ಣಂತೂ ಈಗಿನ್ನೂ ಎಳೆವು. ಗಿಡ ತುಂಬ ಹಣ್ಣುಗಳೇ ತುಂಬವೆ, ಅಲ್ಲ ಕಾಯಿಗಳು ತುಂಬವೆ. ಪ್ರತಿಯೊಂದು ನಿಂಬೆ ಗಿಡದಲ್ಲೂ ಬರೀ ಕಾಯೇ ತುಂಬಿಟ್ಟಿದೆ. ಮಾವಿನ ಗಿಡಗಳವೆ, ಹಣ್ಣಂತೂ ಚೆನ್ನಾಗಿ ಬಿಟ್ಟಿದೆ. ಮಲ್ಗೋಬ, ತೋತಾಪುರಿ, ಸಿಂಧೂರ, ಇನ್ನೂ ಬೇರೆ ಬೇರೆ ಅವಲ್ಲ ಆ ಥರ ಜಾತಿಗಳು ಹಣ್ಣುಗಳಿವೆ ಇವು. ಏನಿಲ್ಲ ಅಂದರೂ ಒಂದು 30 ಮಾವಿನ ಗಿಡಗಳವೆ. ಮಧ್ಯದಲ್ಲಿ ಅಗಸೆ ಗಿಡಗಳು ಹಾಕೊಂಡವ್ರೆ, ಮೇಕೆ ಪಾಕೆ ಸಾಕಿದ್ರೆ ಮೇವಾಗಲಿ ಅಂತೇಳಿ. ಹತ್ತಿ ಗಿಡ ಐತೆ, ಕರ್ಬೇವಿನ ಗಿಡ ಐತೆ, ತೆಂಗಿನ ಗಿಡ ಐತೆ, ನುಗ್ಗೆ ಗಿಡಗಳವೆ, ಫಾರಮ್ ಗಿಡಗಳಿವೆಲ್ಲ ನೋಡ್ರಿ. ಅಲ್ಲಿ ಕಾಣ್ತಿದೆಯಲ್ಲ ಅದು ಕರ್ಬೇವು. ಅದು ಆ ತೆಂಗಿನ ಗಿಡ ನೋಡ್ರಿ, ತುಂಬ ಹಳೆ ಕಾಲದ್ದು, ಹೆಂಗೆ ಮೇಲಕ್ಕೆ ಹೋಗಿದೆ ಅಂತೇಳಿ. ಇದಂತೂ ಹುಣಸೆ ಹೂವು, ಸಖತ್ತಾಗಿ ಹೂವು ಬಿಟ್ಟಿದೆ. ಹೂವು ಬಿಟ್ಟು ಆಲೆ ಕಾಯಾಗ ಹಂತಕ್ಕೆ ತಲುಪೈತೆ. ಮಾವಿನ ಗಿಡಗಳು ಮತ್ತು ಅಗಸೆ ಗಿಡಗಳು ಇವೆಲ್ಲ. ಇದಂತೂ ನೆಲಕ್ಕೆ ತಾಗೋ ಥರ ಕಾಯಿ ಬಿಟ್ಟಿದೆ. ಇದು ಸಾರಿ, ಸುಮ್ಮನೆ ಮುಟ್ಟ ತಕ್ಷಣವೇ ಇದು ಕೈಗೆ ಬಂದ್ಬಿಡ್ತು ಕಾಯಿ. ಇದು ಯಾವ ಜಾತಿ ಮಾವಿನಕಾಯಿ ಅಂತ ನನಗೆ ಗೊತ್ತಿಲ್ಲ. ಹಾಲಂತೂ ತುಂಬ ಸುರಿತಾ ಐತೆ. ನಾನೇನು ಕೀಳಲಿಲ್ಲ, ಅದು ನೋಡೋಣ ಅಂಥೇಳಿ ಕೈಗೆ ತಗೊಂಡೆ, ಆದರೂ ಅದು ಕೈಗೆ ಹಂಗೆ ಬಂದ್ಬಿಡ್ತು ಕಾಯಿ. ಅದು
ಇದಂತೂ ಮಾವಿನಕಾಯಿ ಇಲ್ಲವೇ ಇಲ್ಲ, ಯಾಕೋ ಗೊತ್ತಿಲ್ಲ. ಸ್ವಲ್ಪ ಬಿಟ್ಟೈತೆ. ಈ ಕಾಯಂತೂ ನೆನ್ನೆ ತಂದಿದ್ರು ನಮ್ಮಪ್ಪ. ಸುಮ್ಮನೆ ಇದು ಎಳೆ ಕಾಯಿನೇ ತಿಂದುಬಿಡ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ ಈ ಕಾಯಿ. ಇದ್ರ ಜಾತಿ ನನಗೆ ಗೊತ್ತಿಲ್ಲ, ಅದೇನೋ ಹೇಳಿದ್ರು ಅವರು. ಆದರೆ ಕಾಯಂತೂ ತುಂಬ ಟೇಸ್ಟಾಗಿರುತ್ತೆ, ಎಳೆ ಕಾಯಿನೇ ತಿಂದುಬಿಡ್ಬೋದು. ಇದು ಏನಿಲ್ಲ ಅಂದರೂ ಒಂದು 2 kg ಅವಷ್ಟು ದಪ್ಪ ಬರುತ್ತೆ ಈ ಕಾಯಿ. ನೆನ್ನೆ ಅಂತೂ ಮಳೆ ಬಂತು ಚೆನ್ನಾಗಿ ಮಧುಗಿರಿಲಿ. ಅದಕ್ಕೆ ಸ್ವಲ್ಪ ಕಾಲಿಡೋಕ್ಕಾಗ್ತಿಲ್ಲ, ತೇವ ಇದೆ ನೆಲ ಎಲ್ಲ. ವಾತಾವರಣ ಅಂತೂ ಇವತ್ತು ಸೂಪರಾಗಿದೆ. ಬೇಸಿಗೆ ಆದ್ರೂ ಮಳೆಗಾಲ ಅನ್ನೋ ಥರನೇ ಕಾಣ್ತಾ ಐತೆ ಮಳೆ ಹುಯ್ದಿರೋದಕ್ಕೆ. ನನಗಂತೂ ಆ ಕಡೆ ಗಿಡ ನೋಡಿದೆ, ಆ ಕಡೆಯಿಂದ ಬರಬೇಕಾದ್ರೆ ಒಂದೇ ಒಂದು ಮಾವಿನಕಾಯಿನೂ ಕೂಡ ಕಾಣಲಿಲ್ಲ ಒಂದು ಸೈಡಿಂದ ನೋಡಿದಾಗ. ಆದರೆ ಈ ಸೈಡಿಂದ ಬಂದರೆ ನೋಡಿದ್ರೆ ನೋಡ್ರಿ ಎಷ್ಟೊಂದು ಮಾವಿನಕಾಯಿ ಬಂದೈತೆ ಅಂತೇಳಿ. ಇದ್ರ ಹೆಸ್ರು ಏನಪ್ಪ? ಜೇನುತ. ಇದ್ರ ಹೆಸರು ಜೇನುತ ಅಂತೆ. ಚೆನ್ನಾಗಿರ್ತವಂತೆ ಕಾಯಿ ತಿನ್ನೋದಕ್ಕೆ. ನಾನು ಆಗಲೇ ಹೇಳಿದ್ನಲ್ಲ, ಎಳೆಕಾಯಿ ತಿಂದ್ರೂ ಅಷ್ಟು ಟೇಸ್ಟಾಗಿರ್ತವೆ, ಹುಳಿ ಇರಲ್ಲ ಇದರಲ್ಲಿ. ನೋಡ್ರಿ ಕರಿಬೇವಿನ ಗಿಡಗಳು, ಅವು ಬಾಳೆ ಗಿಡಗಳು. ಇದು ಬಾಳೆಕಾಯಿ ಅಂತೂ ಹಣ್ಣಿಗೆ ಬಂದ್ಬಿಟ್ಟೈತಲ್ಲಪ್ಪ. ಗಿಡದಲ್ಲೇ ಹಣ್ಣಾಗಕ್ಕೆ ಬಿಡ್ತೀಯಾ? ಗಿಡದಲ್ಲೇ ಹಣ್ಣಾಗಕ್ಕೆ ಬಿಡ್ತಾರಂತೆ. ಇದು ನೋಡ್ತಾ ಇದ್ದೀರಲ್ಲ, ಇದು ತೋತಾಪುರಿ ಗಿಡ. ಹುಳನೇನೋ ಬಿದ್ದುಬಿಟ್ಟೈತೆ, ಈ ಟೈಮಲ್ಲಿ ಬೀಳ್ತವೆ ಅನಿಸುತ್ತೆ. ಇದು ಹುಳ ಆಗಿದೆ ಇದು ಮಾವಿನಕಾಯಿ ನೋಡ್ರಿ. ಇದರಲ್ಲಂತೂ ಕಾಯಿಗಳಂತೂ ತುಂಬ ಸುರಿದಿದೆ. ಈಗ ಆಲ್ರೆಡಿ ಅದಕ್ಕೆ ಬಂದಿದೆ, ಹಣ್ಣಿಗಾಗ ಅಂಥ ಟೈಮು, ಹಣ್ಣಾಗೋ ಅಂಥ ಟೈಮ್ ಇದು. ಕಲ್ಲರ್ ಫುಲ್ಲಾಗಿ ಕಾಣ್ತಾವೆ ಮಾವಿನಕಾಯಿ. ಈ ಕಡೆನಾ? ಈ ಕಡೆ. ಹಾಂ, ಹಿಡ್ದಾಗೂ ಅಷ್ಟೇ ಕಾಯಂತೂ ನೆಲಕ್ಕೆ ತಾಕ ಥರ ಬಿದ್ದಿದೆ. ಸಾಕತ್ತಾಗವೆ ಕಾಯಿಗಳಂತೂ. ನೋಡೋಕ್ಕೆ ಚಿಕ್ಕ ಗಿಡ ಆದ್ರೂ ಕಾಯಂತೂ ತುಂಬ ಸುರಿದೈತೆ. ಇದು ಮಾವಿನ ಹಣ್ಣಿನ ಜಾತಿ ಏನು ಅಂದರೆ ಮಲ್ಲಿಕಾ ಅಂತೆ ಇದ್ರ ಹೆಸರು. ಹುಡುಗಿಯರ ಹೆಸರೆಲ್ಲ ಮಾವಿನ ಹಣ್ಣಿಗೆ ಇಟ್ಟಿದ್ದೀರ. ಆಲ್ರೆಡಿ ಒಂದು ಸಲ ಹಣ್ಣ ಕಿತ್ತವ್ರೆ ಮಾವಿನ ಹಣ್ಣ. ಇದು ನೆಕ್ಸ್ಟ್ ಬರೋ ಅಂಥದ್ದನ್ನ ಕೀಳಬೇಕು. ಅದಕ್ಕೆ ಬಂದಾಗೆಲ್ಲ ಕೀಳ್ತಾ ಇರಬೇಕು, ಕಾಯಿ ಕೀಳಂಗಿಲ್ಲ, ಹಣ್ಣಿಗೆ ಬಂದ್ರೇ ಕೀಳೋದು. ಇದ್ಯಾವ ಜಾತಿ ಕಾಯಿ ಇದು? ಇದು ಬಾದಾಮಿ. ಇದು ಹಾಂ ಹಾಂ, ರಸ್ಪುರಿ. ಜೇನುದಾನೋ ಜೇನುಷನೋ? ಜೇನುಷ. ಸಾರಿ, ನಾನು ಜೇನುದ ಅಂತ ಹೇಳ್ದೆ. ಅದ್ರ ಹೆಸರು ಬಂದು ಜೇನುಷ. ಜೇನುದ ಅಲ್ಲ, ಜೇನುಷ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ ಯಾವ್ಯಾವ ಥರ ಜಾತಿ ಗಿಡಗಳು ಇಲ್ಲಿ ಹಾಕಿದ್ದಾರೆ ಅಂತೇಳಿ. ತೆಂಗಿನಕಾಯಿ ಬಿಟ್ಟವೆ. ಇದು ಒಂಥರ ಗಂಟು ಥರ ಐತೆ ಕಾಯಿ, ಆದರೂ ಕೂಡ ಬಿಟ್ಟವೆ ಕಾಯಿಗಳು. ಆ ಕಡೆ ಗಿಡದಾಗಂತೂ ಸಖತ್ತಾಗವೆ ಕಾಯಿಗಳು. ಅಲ್ಲಂತೂ ಕೈಗೆ ಎಟ್ಕೋ ರೀತಿ ಅವೆ ಕಾಯಿಗಳು. ಎಲ್ಲ ಪೈಪ್ ಸಿಸ್ಟಮ್ಮು. ಯಾವ್ಯಾವ ಹೊಲಕ್ಕೆ ಹೋಗ್ಬೇಕೋ ಆ ಹೊಲಕ್ಕೆ ಪೈಪ್ ಅದ್ದಿರ್ತಾರೆ, ಅಲ್ಲಿಗೋಗಿ ಡೈರೆಕ್ಟಾಗಿ ಬೀಳುತ್ತೆ. ಇಲ್ಲಿ ಮೋಟ್ರ್ ಇರುತ್ತೆ. ಇಲ್ಲಿ ತೆಂಗಿನಕಾಯಿ ಬೇಕಾದರೆ ಹಾಕೋಬೋದು, ಹಾಕೊಂಡಿದ್ದಾರೆ ತೆಂಗಿನಕಾಯಿ. ಈ ಹೊಲದಿಂದ ಏನು ಕಾಣ್ತಾ ಐತೆ ಈ ಪೈಪು, ಈ ಹೊಲದಿಂದ ಇನ್ನೊಂದು ಹೊಲಕ್ಕೆ ನೀರು ಹೋಗೋದಕ್ಕೆ ಅಂತೇಳಿ ಅದ್ದಿರೋದು ಪೈಪು. ಇದು ಕಾಣ್ತಾ ಇದೆಯಲ್ಲ ನಿಮಗೆ ಪೈಪ್ ಇದು.
ಇನ್ನೊಂದು ಹೊಲ, ಆಗಲೇ ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಬಂದ್ವಲ್ಲ ಅದೇ ಹೊಲ ಇದು. ಏನಿಲ್ಲ ಅಂದರೂ ಈ ಹೊಲದಲ್ಲಿ 60 ಹುಣಸೆ ಗಿಡಗಳವಂತೆ. ಮತ್ತು ಬೇಟೆ, ಕಕ್ಕೆ ಗಿಡಗಳು, ಬೇವಿನ ಗಿಡಗಳು, ನೆಲ್ಲಿಕಾಯಿ ಗಿಡಗಳು ಒಂದು 20 ಗಿಡ ಇದ್ವು. ಮಾರ್ಕೆಟ್ ಇಲ್ಲ ಅಂಥೇಳಿ ಆ ಗಿಡಗಳನ್ನೆಲ್ಲ ಕಡ್ದಾಕ್ಬಿಟ್ರು. ಸಪೋಟ ಗಿಡ ಎಷ್ಟಾವಪ್ಪ? 50 ಸಪೋಟ ಗಿಡವೇ. ಇದು ಅಂಜೂರ. ಆಲೇ ಒಂದ್ಸಲಿ ತೋರಿಸಿದ್ದೆ ನಿಮಗೆ. ಒಂದು 10 ಅಂಜೂರ ಗಿಡಗಳವೆ. ಇದು ಮುನಿಯಪ್ಪನ ಗುಡಿ. ನಮ್ಮ ಕಡೆ ಇದನ್ನು ಮುನಿಯಪ್ಪನ ಗುಡಿ ಅಂತಾರೆ. ನಮ್ಮ ಕಡೆ ವರ್ಷಕ್ಕೊಂದ್ಸಲಿ ಬೆಳೆ ಕುಯ್ಯೋ ಟೈಮಲ್ಲಿ ದೇವ್ರಿಗೆ ಪೂಜೆ ಮಾಡಿ ಸ್ವೀಟು ಮಾಡ್ತಾರೆ. ಕೆಲವರು ಖಾರ ಮಾಡ್ತಾರೆ. ಇಲ್ಲೆಲ್ಲ ಸ್ವೀಟೇ ಮಾಡೋದು, ಇವರು ಖಾರ ಮಾಡೋದಿಲ್ಲ. ಈ ಹೊಲ್ದಾಗಂತೂ ಸೀಬೆ ಗಿಡ ಎಲ್ಲ ಅವೆ. ಬೇವಿನ ಗಿಡ, ಅದೇನು ಬೇವಿನ ಗಿಡ ಅದು? ಹೆಬ್ಬೇವು ಅಲ್ವಾ? ಹೆಬ್ಬೇವು. ಈಗ ನೋಡ್ರಿ, ಇದೇ ನೆಲ್ಲಿ ಗಿಡ. ಈ ನೆಲ್ಲಿ ಗಿಡನ ಮಾರ್ಕೆಟ್ ಇಲ್ಲ ಅಂಥೇಳಿ ಕಡ್ದಾಕ್ಬಿಟ್ರು. ಸುಮಾರು ಒಂದು 15-20 ಚೀಲನ ಬೆಂಗಳೂರಿಗೆ ತಗೊಂಡೋಗಿದ್ರು. ಅಲ್ಲಿ ಮಾರ್ಕೆಟ್ ಸಿಗದೆ ಇಲ್ಲದ ಕಾರಣ ತಗೊಬಂದು ಹೊಲಕ್ಕೆ ಹಾಕಿರು. ಹೊಲಕ್ಕೆ ಹಾಕಿ ಬೇಜಾರಾಗಿ ಇವನ್ನ ಗಿಡಗಳೆಲ್ಲ ಕಡ್ದಾಕ್ಬಿಟ್ರು. ಆದರೂ ಕೂಡ ಅವು ಮೇಲಕ್ಕೆ ಬಂದವೆ. ಇಷ್ಟು ಎತ್ತರ ನೋಡ್ರಿ. ಈ 2 ಗಿಡನೇ ಅಲ್ಲ, ಹೊಲದಲ್ಲಿ ಸುಮಾರು ಗಿಡಗಳವೆ. ಈ ಗಿಡ ಏನು ನೋಡ್ತಾ ಇದ್ದೀರಾ, ಇದು ಕತ್ತಾಳಿ ಗಿಡ. ಮುಂಚೆಲ್ಲ ಈ ಕತ್ತಾಳಿ ಗಿಡನ ಕಟ್ ಮಾಡಿ ಗದ್ದೆ ಕುಯ್ದಾಗ ಹಗ್ಗದ ಥರ ಉಪಯೋಗಿಸೋರು. ನೋಡ್ರಿ, ಇದೇ ಕಾಂಪೌಂಡ್ ಥರ ಆಗ್ಬಿಟ್ಟೈತೆ. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಸುತ್ತಾನು ಕತ್ತಾಳಿ ಗಿಡದ್ದೇ ಕಾಂಪೌಂಡ್. ಇಲ್ಲಿ ಬರೀ ಗಿಡಗಳು ಕಾಂಪೌಂಡೇ, ಬೇಲಿ ಆ ಥರ ಏನೂ ಹಾಕಿಲ್ಲ. ಸುತ್ತಾನು ಕತ್ತಾಳಿ ಗಿಡದ್ದೇ ಕಾಂಪೌಂಡ್. ಇಲ್ಲಿ ಬರೀ ಗಿಡಗಳು ಕಾಂಪೌಂಡೇ, ಬೇಲಿ ಆ ಥರ ಏನೂ ಹಾಕಿಲ್ಲ. ಶೆಡ್ಡು. ಈಗ ಶೆಡ್ ಒಳಗಡೆ ಹೋಗೋಣ. ಮಾವಿನಕಾಯಿ ಹೊತ್ತಾಕವ್ರೆ ನೋಡ್ರಿ, ಹಣ್ಣಾಗವೆ ಮಾವಿನಕಾಯಿ. ಅದು ರಾಗಿನಾ? ಅದು ರಾಗಿ. ಇದೇನಿದು ಮಿಷಿನ್ನು? ಇದು ಹೊಲ ಗೇಯಕ್ಕೆ. ಇಲ್ಲಿ ಬಂದರೆ ನೈಟ್ ಹೊತ್ತು ಉಳ್ಕೊಳ್ಳೋಕ್ಕೆ ಇದು. ನಮ್ಮ ಅಣ್ಣನ ಮಕ್ಕಳು ಓದ್ತಿದ್ರೇನೋ ನೈಟ್ ಬಂದು, ಅದಕ್ಕೆ ಓದ ಪುಸ್ತಕಗಳು, ಸ್ಕೇಲ್ಗಳು ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೊರಟೋಗವ್ರೆ. ಅವೆಲ್ಲ ಕಾಯಿಗಳು. ಇಲ್ಲಿ ಹುಣಸೆ ಗಿಡ ಇರೋದ್ರಿಂದ ಶೆಡ್ ಅಲ್ವಾ, ಹುಣಸೆಕಾಯಿ ಎಲ್ಲ ನಮ್ಮಮ್ಮ ಬಂದು ಇಲ್ಲೇ ಕುಟ್ಟೋದೇನೋ. ಆ ಕುಟ್ಟಿದ ಐಟಮ್ಗಳು ಮತ್ತು ಹುಣಸೆ ಹಣ್ಣು ಎಲ್ಲ ಇಲ್ಲೇ ಬಿಟ್ಟೈತೆ. ನನಗಂತೂ ನಮ್ಮಪ್ಪ ಹಣ್ಣು ಕೊಡ್ತು. ಆಯ್ತು. ಆಚೆಗಡೆ ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳು ಸಮೇತ ಹಾಕವ್ರೆ. ಇದು ಬಂದು ದನಕರುಗಳಿಗೆ ನೀರು ಇರಲಿ ಅಂತೇಳಿ ತಟ್ಟಿಗೆ ಕಟ್ಸಿರೋದು. ಇಲ್ಲೆಲ್ಲ ದನ ಇರ್ತವೆ ನಮ್ಮವು, ಅದಕ್ಕೋಸ್ಕರ ಅವರು ತಟ್ಟಿ ಮಾಡಿಸಿರೋದು. ನನಗಂತೂ ಹೋಗ್ತಾ ಬಂಡೆ ಮೇಲೆ ಒಂದು ಕಲ್ಲು ಸಿಕ್ತು, ಅದ್ಭುತವಾದಂಥದ್ದು. ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಗೆಸ್ ಮಾಡಿ, ಬೆನ್ನು ಉಜ್ಜೋದಕ್ಕೆ, ಕೈ ಕಾಲು ಉಜ್ಜೋದಕ್ಕೆ. ಅದಕ್ಕೆ ಇದನ್ನು ಮನೆಗೆ ತಗೊಂಡೋಗ್ತಾ ಇದ್ದೀನಿ ನಾನು. ಓಕೆ ಸ್ನೇಹಿತರೆ, ನಾವು ಆ ಕಡೆ ಹೊಲದಿಂದ ಈ ಕಡೆ ಹೊಲಕ್ಕೆ ಬರೋ ವರ್ಷಕ್ಕೆ ನಮ್ಮ ಯಜಮಾನ್ರು ಸೌದೆನ ತುಂಬ್ಕೊಂಡು ಹೋಗ್ಬಿಟ್ಟಿದ್ರು ಆಟೋದಲ್ಲಿ. ಈಗ ನಾವು ನಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನೆಲ್ಲ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ನಾನಿನ್ನೂ ಯಾವ ಥರ ವಿಡಿಯೋ ಮಾಡಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿರಿ. ಓಕೆ ಸ್ನೇಹಿತರೆ, ಬಾಯ್.